ಜಾಸ್ತಿ ಮಾಡೋದು. ನಮ್ಮ ಯಜಮಾನ್ರಿಗೆ ಕರ್ಕೊಂಡ್ಬಿಡ್ತೀನಿ. ಅದು ಕಾಯಿ ನುಗ್ಗೆಕಾಯಿ ಅದು ಫೇಮಸ್ ಆಗಿಬಿಟ್ಟೈತೆ. ಹೋಗ್ಬಿಟ್ಟು ಕುಣಿದ್ಬಿಟ್ಟು ನಾನು ಅಲ್ಲಿ ಮಂಚದ ಮೇಲೆ ನಮ್ಮ ಯಜಮಾನ್ರು ತೊಗೊಂಡು ಅದು ನಲ್ಲಿಕಾಯಿನೂ ತೊಗೊಂಡಿಲ್ಲ, ಬ್ಯಾಲ್ಕಾಯಿ ದಪ್ಪ ಬ್ಯಾಲ್ಕಾಯಿ ತೊಗೊಂಬಿಟ್ಟು ಕಾಯಿ ನುಗ್ಗೆಕಾಯಿ ಮಹಿಮೆಗೆ ಅಂತ ಎಲ್ಲ ಮಹಿಮೆ ಅವ್ರ ಮೇಲೆ ತೋರಿಸ್ಬಿಟ್ಟಿದ್ದೀನಿ. ಅಕಸ್ಮಾತ್ ನಾನು ತಿಳ್ಕೊಂಡೆ ನೀವೇ ಕೂತಿದ್ದೀರಾ ಪಕ್ಕದಲ್ಲಿ ಅಂತ ಹೇಳ್ಬಿಟ್ಟು. ಪುಣ್ಯವಂತರು ನೀವು ನೋಡೋರು, ನೀವು ಮಾತಾಡೋರು. ನನಗೆ ಅದು ಅದೃಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಜೊತೆ ಮಾತಾಡೋದು, ನಾನು ಮಾತಾಡೋದು ಅದೃಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ. ಈ ವಿಡಿಯೋ ನೀವು ನೋಡಲ್ಲ ಅನಿಸುತ್ತೆ, ಬಟ್ ಪ್ಲೀಸ್ ನನಗೆ ಆ ಥರ ಇದ್ದರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಆಸೆ. ಒಂದ್ಸಲಿ ಕರೆಸ್ಕೊಳ್ಳಿ, ನನ್ನ ಜೊತೆ ಮಾತಾಡಿ ಅಂತ ನಾನು ಇಷ್ಟಪಡ್ತೀನಿ ನಿಮ್ಮ ಜೊತೆ ಮಾತಾಡೋಕ್ಕೆ. ಹೋದ ತಕ್ಷಣ ಒಂದು ರೀಲ್ಸ್ ಮಾಡಲೇಬೇಕು, ರವಿ ಮಾಮ ಅಂತ ಹೇಳ್ತೀನಿ. ಒಂದು ರೀಲ್ ಮಾಡಲೇಬೇಕು ಅವ್ರ ಜೊತೆ ಅಂತ ನನಗೆ ತುಂಬ ಆಸೆ. ಏನು ಬಿಟ್ಟರು ಕೂಡ ಈ ರೀಲ್ಸ್ ಮೊಬೈಲ್ ಅಂತೂ ನೀವು ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ಹೇಗೆ ಅದಕ್ಕೆ ತುಂಬ ಅಡಿಕ್ಟ್ ಆಗಿದ್ರೆ ಏನು ಅಂತ? ನಿಜನೇ ಹೇಳ್ತಿರೋದು. ಅದರಲ್ಲಿ ತುಂಬ ಅಡಿಕ್ಟ್ ಆಗಿಬಿಡ್ತಿದ್ದೀನಿ ನಾನು. ತುಂಬ ಹುಚ್ಚು ಆಗ್ಬಿಟ್ಟೈತೆ ನನಗೆ. ಒಂದು ದಿವಸಕ್ಕೆ ನಾನು 10 ರೀಲ್ ಮಾಡಿಲ್ಲ ಅಂದರೆ ನನಗೆ ಇರೋಕ್ಕೆ ಆಗೋಲ್ಲ. ಅದು ನಾನು ಎಣಿಸ್ಕೊಂಡೇ ಮಾಡ್ತಾಯಿರ್ತೀನಿ. 5 ಆಗಿದೆ, ಇನ್ನೊಂದು 2 ಮಾಡೋಣ 7 ಆಗುತ್ತೆ, ಇನ್ನೊಂದು 2 ಮಾಡೋಣ 9 ಆಗುತ್ತೆ ಅಂತ. ಆಮೇಲೆ ಸತಿ ನಾನು ಇನ್ಸ್ಟಾಗ್ರಾಮ್ ತೆಗಿತಾ ಇರ್ತೀನಿ, ನೋಡ್ತಾ ಇರ್ತೀನಿ ಎಷ್ಟು ಲೈಕ್ ಆಗಿದೆ, ಎಷ್ಟು ಕಮೆಂಟ್ಸ್ ಬಂದಿದೆ. ನನಗೆ ಕಮೆಂಟ್ಸ್ ಅಂತೂ ಓದಲ್ಲ ನಾನು. ಫಾಲೋ ಮಾಡೋರ ನನಗೆ ಅದು ಇನ್ನೊಂದು ಕಳಿಸ್ಕೊತಾರಲ್ಲ, ಅದು ಶೇರ್ ಮಾಡ್ಕೋತೀರಾ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತೀನಿ ನಾನು. ನನಗೆ ತುಂಬ ಇಷ್ಟ. ನಿಮ್ಮದು ವೀಡಿಯೋಸ್ನೆಲ್ಲ ಶೇರ್ ಮಾಡ್ತಾರೆ ಕೂಡ, ಅವರು ಕೂಡ ಆ್ಯಕ್ಟ್ ಮಾಡ್ತಾರೆ ನಿಮ್ಮ ವಾಯ್ಸ್ಗೆ. ನಿಮಗೆ ನಿಮ್ಮ ವಾಯ್ಸನ್ನೇ ಬೇರೆಯವ್ರು ಆ್ಯಕ್ಟ್ ಮಾಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅಂತ? ಅಯ್ಯೋ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗೆ ನೋಡ್ಬಿಟ್ಟು. ಸಿಕ್ಕಾಪಟ್ಟೆ ಖುಷಿ. ನಂತರನೇ ಮಾಡ್ತಾರಲ್ಲ ಇವರು ಅಂತಬಿಟ್ಟು ನಾನೇ ಹಾಡು ಕೊಡ್ತೀನಿ ಅವ್ರಿಗೆ. ನಾನೇ ಅವ್ರಿಗೆ ಇದು ಮಾಡಿ ಆಮೇಲೆ ಕಮೆಂಟ್ಸ್ ಅಂತ ಮಾಡೋಕ್ಕೆ ಬರಲ್ಲ ನನಗೆ. ನಗ್ಬಿಟ್ಟು ಕಳಿಸ್ತೀನಿ, ಇಲ್ಲಾಂದರೆ ಬೆಂಕಿ ಕಳಿಸ್ತೀನಿ. ಸೆಲೆಬ್ರಿಟೀಸ್ ಕೂಡ ನಿಮ್ಮ ವಾಯ್ಸ್ಗೆ ಡಬ್ ಮಾಡ್ತಿದ್ದಾರೆ. ಹೌದಾ? ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬ ಥ್ಯಾಂಕ್ಸ್ ನೀವು ಮಾಡ್ತಿರೋದಕ್ಕೆ. ನಾನು ಯಾವತ್ತೂ ನಿಮ್ಮದು ಚಿರುಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಈ ಥರ ಮಾಡ್ತೀನಿ, ನನ್ನ ಮಾತು ಅಷ್ಟು ಹೋಗುತ್ತೆ, ಜನತೆ ಹೃದಯಕ್ಕೆ ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಮಿಂದ ನಂಗೆ ತುಂಬ ಖುಷಿ ಆಗ್ತಿದೆ. ನಿಮಗೆಲ್ಲ ಈ ಥರನೇ ನನಗೆ ಬೆಳೆಸ್ತಾ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಜನರು ಕೂಡ ನಿಮ್ಮ ಮಾತು ತುಂಬ ಇಷ್ಟಪಡ್ತಾರೆ. ಇನ್ನೇನಂದರೆ ರಿಷ್ಮಾ ಅವರು ಬಿಗ್ ಬಾಸ್ಗೆ ಹೋಗ್ತಾರೆ, ಅವ್ರನ್ನ ಕಳಿಸ್ಬೇಕಂತ ನಾನು ಕೆಲವು ಕಮೆಂಟ್ಸ್ಗಳನ್ನೆಲ್ಲ ನೋಡ್ತಾ ಇದ್ದೇನೆ. ನಿಮ್ಗೆ ಏನಾದರೂ ಆಸೆ ಇದೆಯಾ ಬಿಗ್ ಬಾಸ್ಗೆ ಹೋಗ್ಬೇಕು, ಆ ಥರದ್ದು ಏನಾದರೂ ಆಸೆ ಇದೆಯಾ ಅಂತ ನಿಮಗೆ? ಅಂದರೆ ಆಸೆ ಇದೆ. ಅದು ಜಗಳ ಆಡೋದು, ಆಮೇಲೆ ಒಳಗಡೆ ಏನಾರು ಇಂಗ್ಲೀಷಲ್ಲಿ ಬೈತಾ ಇರ್ತಾರೆ ನೋಡಿ, ಆವಾಗ ನಾನು ನಗ್ತಾ ಇರ್ತೀನಿ. ನನಗೇನೋ ಖುಷಿ ಅಂತ ಹೇಳ್ತವ್ರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬೈದರು ನನಗೆ, ನಾನು ನಗ್ತಾ ಇರ್ತೀನಿ ಬೇಕಾದರೆ. ಯಾಕಂದರೆ ನನಗೆ ಇಂಗ್ಲೀಷ್ ಓದೋಕ್ಕೆ ಬರಲ್ಲ. ಆ್ಯಕ್ಚುಲಾಗಿ ನನಗೆ ಇಂಗ್ಲೀಷ್ ಅದು ಮಾತಾಡೋಕ್ಕೂ ಬರಲ್ಲ. ಅವ್ರು ಮಾತಾಡ್ತಾಯಿದ್ರು ನಾನು ನಗ್ತಾ ಇರ್ತೀನಿ ಬೇಕಾದರೆ. ಅವ್ರು ಏನೋ ಹೇಳ್ತಾರೆ ಅಂತ ಅರ್ಥ ಮಾಡ್ಕೋತೀನಿ ಅಷ್ಟೇ. ಆಮೇಲೆ ಕನ್ನಡನೂ ಅಷ್ಟೇ, ಒಂದು ಸ್ವಲ್ಪ ಹೆಜ್ಜೆ ಮಾಡಿ ಓದ್ಕೋತೀನಿ. ಅಷ್ಟೇನು ಬರಲ್ಲ ನನಗೆ, ಹೆಜ್ಜೆ ಮಾಡಿ ಓದ್ಕೋತೀನಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.